ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 15, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. 1ನೇ ಕ್ವಶನ್ನು, ರಸ್ತೆ ಅಪಘಾತಗಳ ಸಂತ್ರಸ್ತರಿಗಾಗಿ ಕೇಂದ್ರ ಸಚಿವರು ಅಂದರೆ ನಿತಿನ್ ಗಡ್ಕರಿ ಅವರು ಪ್ರಾರಂಭಿಸಿರುವ ನಗದು ರಹಿತ ಚಿಕಿತ್ಸೆ ಯೋಜನೆಯಡಿಯಲ್ಲಿ ಒದಗಿಸಲಾದ ಗರಿಷ್ಠ ಎಷ್ಟು ಹಣ ಸಿಗಲಿದೆ? ನೋಡಿ, ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, 1.5 ಲಕ್ಷ. ಗಮನಿಸಬಹುದು, ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ಆಲ್ರೆಡಿ ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲೂ ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಡೀಟೇಲ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ನಿತಿನ್ ಗಡ್ಕರಿ ಅನೌನ್ಸಸ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ನೋಡಿ, ನಗದು ರಹಿತ ಚಿಕಿತ್ಸೆ ಸ್ಕೀಮ್ ಅಂತ ಕರಿತೀವಿ, ಅಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸ್ಕೀಮ್ ಫಾರ್ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ಸ್. ನೋಡಿ, ಇತ್ತೀಚೆಗೆ ರೋಡ್ ಆಕ್ಸಿಡೆಂಟ್ಗಳಿಂದ ಹೆಚ್ಚಿನ ಅನಾಹುತಗಳು ಸಂಭವಿಸ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಈ ಅನಾಹುತಗಳಿಂದ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸುವ ಉದ್ದೇಶದಿಂದಾಗಿ ಮತ್ತು ಅವರಿಗೆ ಇದರಿಂದ ತೊಂದರೆ ಆಗಬಾರ್ದು ಎಂಬತಕ್ಕಂಥ ಕಾರಣದಿಂದಲೇ ಕೇಂದ್ರ ಸರ್ಕಾರ ಈ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ಹೆಚ್ಚಿನ ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನಾವು ನೋಡೋಣ. ನೋಡಿ, ಕೇಂದ್ರ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಮಾರ್ಚ್ ವೇಳೆಗೆ ರಸ್ತೆ ಅಪಘಾತ ಸಂತ್ರಸ್ತರಿಗೆ ನಗದು ರಹಿತ ಚಿಕಿತ್ಸೆ ನೀಡುವ ರಾಷ್ಟ್ರವ್ಯಾಪಿ ಯೋಜನೆಯನ್ನು ಭಾರತ ಸರ್ಕಾರ ಪ್ರಾರಂಭಿಸಲಿ ಎಂದು ಘೋಷಿಸಿದರು. ನೋಡಿ, ಈ ಯೋಜನೆಯನ್ನು ರಾಷ್ಟ್ರವ್ಯಾಪಿ ಪ್ರಾರಂಭಿಸಲು ಯೋಜಿಸಲಾಗಿದೆ. ಈ ಉಪಕ್ರಮದ ಅಡಿಯಲ್ಲಿ ಅಪಘಾತದ ನಂತರ 7 ದಿನದೊಳಗೆ, ನೋಡಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, 7 ದಿನಗಳವರೆಗೆ ಸಂತ್ರಸ್ತರು 1.5 ಲಕ್ಷ ರೂವರೆಗೆ ವೈದ್ಯಕೀಯ ಚಿಕಿತ್ಸೆಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಯು ಎಲ್ಲ ರೀತಿಯ ರಸ್ತೆಗಳಲ್ಲಿ ಮೋಟಾರು ವಾಹನಗಳಿಂದ ಉಂಟಾಗುವ ಅಪಘಾತಗಳಿಗೆ ಒಳಗೊಂಡಿರುತ್ತದೆ. ನೋಡಿ, ಎಲ್ಲ ರೀತಿಯ ರಸ್ತೆಗಳಲ್ಲಿ, ಅದು ಯಾವುದೇ ರಸ್ತೆಯಾಗಿರಲಿ, ಅಪಘಾತಕ್ಕೆ ಒಳಗಾದರೆ ಸಾಕು ನಿಮಗೆ ಟ್ರೀಟ್ಮೆಂಟ್ ದೊರೆಯಲಿದೆ. ಅಪಘಾತದ ನಂತರ 7 ದಿನಗಳವರೆಗೆ ಆ ವ್ಯಕ್ತಿಗೆ 1.5 ಲಕ್ಷದವರೆಗೂ ಟ್ರೀಟ್ಮೆಂಟ್ ಸಿಗಲಿದೆ. ಅಷ್ಟೇ ಅಲ್ಲದೆ, ಒಂದು ವೇಳೆ ಆ ಕೇಸ್ ಏನಾದರೂ ಆಕ್ಸಿಡೆಂಟ್ ಕೇಸ್ ಏನಾದರೂ ನೋಡಿ ಗಮನಿಸಿ, ಹಿಟ್ ಆ್ಯಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದರೆ ಅವರಿಗೆ ಮೃತಪಟ್ಟವರಿಗೆ 2 ಲಕ್ಷ ರೂಪಾಯಿ ಸಿಗಲಿದೆ. ನೋಡಿ, ಚಿಕಿತ್ಸೆಗಾಗಿ 1.5 ಲಕ್ಷ ಸಿಗಲಿದೆ. ಒಂದು ವೇಳೆ ಹಿಟ್ ಆ್ಯಂಡ್ ರನ್ ಅಂದರೆ ಸ್ಪಾಟ್ ಡೆತ್ ಆಗಿದ್ದರೆ, ಹಿಟ್ ಆ್ಯಂಡ್ ರನ್ ಆಗಿದ್ದರೆ ಅವರಿಗೆ ಮೃತಪಟ್ಟವರಿಗೆ 2 ಲಕ್ಷ ರು ಪರಿಹಾರ ದೊರೆಯಲಿದೆ. 2 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಪರಿಹಾರ. ಓಕೆ, ರಾಜ್ಯ ಸರ್ಕಾರವೂ ಕೂಡ ಬೇರೆ ಬೇರೆ ಸ್ಕೀಮ್ ಇದ್ದಾವೆ ಅದರ ಅಂಡರಲ್ಲಿ. ಇದು ಕೇಂದ್ರ ಸರ್ಕಾರದ್ದು ಸಪ್ರೇಟು, ಇದು ನೆನಪಿರಬೇಕು. ರಸ್ತೆ ಸುರಕ್ಷತೆಯು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ. 2024ರಲ್ಲಿ ಸರಿಸುಮಾರು 1.80 ಲಕ್ಷ ಜನರು ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ನೋಡಿ, 1,80,000 ಜನ ಕೇವಲ 2024ರಲ್ಲಿ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಪೈಕಿ 30,000 ಮಂದಿ ಹೆಲ್ಮೆಟ್ ಧರಿಸದೇ ಇರುವುದರಿಂದ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ನೋಡಿ, ಸರಿಸುಮಾರು 66% ಜನರು ಗಮನಿಸಿ 18ರಿಂದ 24 ವರ್ಷ ವಯಸ್ಸಿನವರಾಗಿದ್ದಾರೆ. ನೋಡಿ, 33% ಜನರು ಅಲ್ಲಿ ಗಮನಿಸಬಹುದು, ಅಂದರೆ 18ರಿಂದ 24 ವರ್ಷದ ವಯಸ್ಸಿನವರಾಗಿದ್ದಾರೆ. ಓಕೆ, ಈ ಮೂಲಕ ಅಂದರೆ 34 ವರ್ಷ, ಸಾರಿ ಫ್ರೆಂಡ್ಸ್, 18ರಿಂದ 34 ವರ್ಷ ವಯಸ್ಸಿನವರು. ಇದಲ್ಲದೆ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳ ಸಮೀಪ ಪ್ರವೇಶ ಮತ್ತು ನಿರ್ಗಮನದ ಸ್ಥಳಗಳಲ್ಲಿ, ಅಂದರೆ ರಸ್ತೆಯನ್ನು ದಾಟ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅಪಘಾತಗಳಾಗಿ ಗಮನಿಸಬಹುದು 10,000 ಮಕ್ಕಳು ಸಾವನ್ನಪ್ಪಿದ್ದಾರೆ ಎಂಬತಕ್ಕಂಥ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಗಮನಿಸಬಹುದು. ಓಕೆ, ಇನ್ನು ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಲು ಇತ್ತೀಚೆಗೆ ಅಸ್ಸಾಂ ಸರ್ಕಾರವು ಪ್ರಾರಂಭಿಸಿರುವ ಅಭಿಯಾನದ ಹೆಸರೇನು? ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಗುಣೋತ್ಸವ.
ನೋಡಿ, ಗುಣಗಳ ಉತ್ಸವ ಅಥವಾ ಗುಣೋತ್ಸವ ಎಂಬುದು ಇತ್ತೀಚೆಗೆ ಅಸ್ಸಾಂ ಸರ್ಕಾರ ಜಾರಿಗೆ ತಂದಿದೆ. ಈ ಸ್ಕೀಮ್ನ ಉದ್ದೇಶ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವುದು. ನೋಡಿ, ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಲು ಅಸ್ಸಾಂ ಸರ್ಕಾರ ಈ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ನೋಡಿ, ಅಸ್ಸಾಂ ಗವರ್ನಮೆಂಟ್ ಲಾಂಚಸ್ ಇನಿಷಿಯೇಟಿವ್ ಟು ಇವ್ಯಾಲ್ಯುವೇಟ್ ಪರ್ಫಾರ್ಮೆನ್ಸ್ ಆಫ್ ಗವರ್ನಮೆಂಟ್ ಸ್ಕೂಲ್ಸ್ ಸ್ಟೂಡೆಂಟ್ಸ್. ಗವರ್ನಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ಗಳ ಪರ್ಫಾರ್ಮೆನ್ಸ್ಗಳನ್ನು ಅಧ್ಯಯನ ಮಾಡುವುದು ಅಥವಾ ಮೌಲ್ಯಮಾಪನ ಮಾಡುವುದಕ್ಕಾಗಿ ಈ ಗುಣೋತ್ಸವ ಎಂಬತಕ್ಕಂಥ ಸ್ಕೀಮ್ ಜಾರಿಗೆ ತಂದಿದೆ. ಗುಣೋತ್ಸವ ಅಸ್ಸಾಂನ 11 ಜಿಲ್ಲೆಗಳಲ್ಲಿ 16,000 ಸರ್ಕಾರಿ ಶಾಲೆಗಳಲ್ಲಿ ಗಮನಿಸಿ 14 ಲಕ್ಷ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ಈ ಉಪಕ್ರಮವು ಮುಖ್ಯಮಂತ್ರಿ, ಶಾಸಕರು, ಮುಖ್ಯ ಕಾರ್ಯದರ್ಶಿ ಮತ್ತು ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಬಾಹ್ಯ ಮೌಲ್ಯಮಾಪಕರನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ, ಎಸ್ ಸೋಮನಾಥನ್ ಅವರ ನಂತರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋದ ಅಧ್ಯಕ್ಷರು ಮತ್ತು ಬಾಹ್ಯಾಕಾಶ ಇಲಾಖೆಯ ಅಂದರೆ DOSನ ಕಾರ್ಯದರ್ಶಿಯಾಗಿ 2024 ಜನವರಿ 14ರಿಂದ ಕೆಳಗಿನ ಯಾರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಡಾಕ್ಟರ್ ವಿ ನಾರಾಯಣ್. ನೋಡಿ, ಇನ್ನು ಮುಂದೆ ಡಾಕ್ಟರ್ ವಿ ನಾರಾಯಣ್ರವರು ಇಸ್ರೋದ ಮುಂದಿನ ಅಧ್ಯಕ್ಷರಾಗಲಿದ್ದಾರೆ ಮತ್ತು DOS ಅಂತ ಕರಿತೇವೆ, ಅಂದರೆ DOS ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಇದರ ಕಾರ್ಯದರ್ಶಿ ಸೆಕ್ರೆಟರಿಯಾಗಿ ಕೂಡ ಇವರು ಕಾರ್ಯನಿರ್ವಹಿಸಲಿದ್ದಾರೆ. ಇದು ಕೂಡ ನಿಮಗೆ ನೆನಪಿರಬೇಕು, ಗಮನಿಸಬಹುದು. ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿ ನಾರಾಯಣನ್ ಅಸಮ್ಸ್ ಚಾರ್ಜಸ್ ನ್ಯೂಸ್ ಇಸ್ರೋಸ್ ಚೀಫ್. ಸೊ ಸಕ್ಸೆಸಿಂಗ್ ಎಸ್ ಸೋಮನಾಥ್ ನಂತರ ಇವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಡಾಕ್ಟರ್ ವಿ ನಾರಾಯಣ್ ಅವರು ಎಸ್ ಸೋಮನಾಥನ್ ಅವರ ನಂತರ ಇಸ್ರೋದ ಅಧ್ಯಕ್ಷರು ಮತ್ತು DOSನ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಪ್ರಾರಂಭಿಸಿದ್ದಾರೆ. ಹಾಗಾದರೆ ಇಸ್ರೋದ 2025 ಮಿಷನ್ಗಳಲ್ಲಿ ನಾರಾಯಣನ್ ಇರಲಿದ್ದಾರೆ. ನೋಡಿ, ಇಸ್ರೋದ 2025 ಮಿಷನ್ ಯಾವ್ಯಾವು ಅಂತಂದರೆ ನೋಡಿ, ಭಾರತದ ನ್ಯಾವಿಗೇಷನ್ ಸಿಸ್ಟಮ್ಗಾಗಿ NVS-02 ಉಡಾವಣೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಇನ್ನು ಮಾರ್ಚ್ನಲ್ಲಿ ಯುಮಿತ್ರ ಅಂತ ಕರೀತಾರೆ ಅಥವಾ ಯುಮಿತ್ರದೊಂದಿಗೆ ಮಾನವರಹಿತ ಗಗನಯಾನ್ ಮಿಷನ್, ನೋಡಿ ಗಗನಯಾನ್ ಮಿಷನನ್ನು ಮುನ್ನಡೆಸುತ್ತಾರೆ. ಮತ್ತು 2025ರಲ್ಲಿ USNISAR ಉಪಗ್ರಹ ಉಡಾವಣೆ ಮಾಡುತ್ತದೆ. ಸೊ ಇದು ಕೂಡ ನಿಮಗೆ ಗಮನಿಸಬಹುದು, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇಸ್ರೋದ ನೂತನ ಅಧ್ಯಕ್ಷರಾದ ನಾರಾಯಣನ್ ಯಾರು? ಹಾಗಾದರೆ ನೋಡಿ, ವಿ ನಾರಾಯಣನ್ ಅವರು ತಮಿಳುನಾಡು ಮೂಲದವರಾಗಿದ್ದಾರೆ. ಇವರು ರಾಕೆಟ್ ಮತ್ತು ಬಾಹ್ಯಾಕಾಶ ನೌಕೆ ಅಂದರೆ ಪ್ರೊಪಲ್ಷನ್ನಲ್ಲಿ ಸುಮಾರು 4 ದಶಕಗಳ ಕಾಲ ಅನುಭವವನ್ನು ಹೊಂದಿರುವ ವಿಶಿಷ್ಟ ವಿಜ್ಞಾನಿಯಾಗಿದ್ದಾರೆ. ವಿ ನಾರಾಯಣನ್ ಅವರು ರಾಕೆಟ್ ಮತ್ತು ಸ್ಪೇಸ್ ಕ್ರಾಫ್ಟ್ ಪ್ರೊಪಲ್ಷನ್ ಪರಿಣಿತರಾಗಿದ್ದಾರೆ. ಸೊ ಇದು ನೆನಪಿಟ್ಕೋಬೇಕು, ರಾಕೆಟ್ ಮತ್ತು ಸ್ಪೇಸ್ ಕ್ರಾಫ್ಟ್ನ ಪ್ರೊಪಲ್ಷನ್ನಲ್ಲಿ ತುಂಬಾ ಪರಿಣಿತರಾಗಿರ್ತಕ್ಕಂಥವರು ವಿ ನಾರಾಯಣನ್. ಹಾಗಾದರೆ ಡಾಕ್ಟರ್ ಎಸ್ ಸೋಮನಾಥನ್ ರವರ ಕೊಡುಗೆಗಳೇನು? ನೋಡಿ, ಚಂದ್ರಯಾನ 3 ಆಗಿರ್ಬೋದು, ಆದಿತ್ಯ L1, ಎಕ್ಸ್ಪೋಸ್ಯಾಟ್ ಮತ್ತು ಇನ್ಸ್ಯಾಟ್ ಮಿಷನ್ಗಳು ಅವರ ಅತ್ಯಂತ ಪ್ರಮುಖ ಸಾಧನೆಗಳು. ಮುಂಚೂಣಿಯಲ್ಲಿರುವ ಸಣ್ಣ ಉಪಗ್ರಹ ಉಡಾವಣಾ ವಾಹನವಾಗಿರತಕ್ಕಂಥ SSLV, ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನವಾಗಿರತಕ್ಕಂಥ RLV-LEX ಮತ್ತು ಗಗನಯಾನ್ ಸ್ಥಗಿತ ಕಾರ್ಯಾಚರಣೆಗಳು ಇವರ ಕಾರ್ಯಕಾಲದಲ್ಲಾಗಿವೆ. ಇನ್ನು DOSನ ಕಾರ್ಯದರ್ಶಿಯಾಗಿ ಇವರು ರಾಷ್ಟ್ರೀಯ ಬಾಹ್ಯಾಕಾಶ ನೀತಿ 2023 ಜಾರಿಗೆ ತಂದರು. ಇನ್ ಸ್ಪೇಸ್ ಅನ್ನು ಪ್ರಾರಂಭಿಸಿದರು. ಇಸ್ರೋ ಮತ್ತು ಖಾಸಗಿ ಉದ್ಯಮಗಳು ಸಹಯೋಗವನ್ನು ಇವರು ಬೆಳೆಸಿದರು. ಸೊ ಇಷ್ಟು ಮಾಹಿತಿ ಇವರ ಕಾಲದಲ್ಲಾಗಿರತಕ್ಕಂಥದ್ದು. ಇಸ್ರೋದ ಬಗ್ಗೆ ಮತ್ತೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಸ್ರೋ ನೋಡಿ, ಅಂದರೆ ಆಗಸ್ಟ್ 15, 1969ರಲ್ಲಿ ರೂಪುಗೊಂಡಿದೆ. ಸೊ ಇದನ್ನು ಇಸ್ರೋ ಎಂಬ ಪದಕ್ಕಿಂತ ಮುಂಚೆ ಇದನ್ನು ಏನಂತ ಕರೀತಿದ್ರು ಅಂತ ಕೇಳಿದರೆ ಬಾಹ್ಯಾಕಾಶ ಸಂಶೋಧನೆಗಾಗಿ ಭಾರತೀಯ ರಾಷ್ಟ್ರೀಯ ಸಮಿತಿ, ನೋಡಿ ಇಕೋಸ್ಪಾರ್ ಅಂತ ಕರೀತಿದ್ರು, INCOSPAR, ನೋಡಿ ಇನ್ಕೋಸ್ಪಾರ್ ಅಂತ ಕರಿತಾ ಇದ್ರು. ಈ ಮೊದಲು ಅಂದರೆ ಇಸ್ರೋ ಎಂಬತಕ್ಕಂಥ ಪದಕ್ಕಿಂತ ಮೊದಲು
ಬಾಹ್ಯಾಕಾಶ ಸಂಶೋಧನೆಗಾಗಿ ಭಾರತೀಯ ರಾಷ್ಟ್ರೀಯ ಸಮಿತಿ ಅಂತ ಕರೀತಾ ಇದ್ದರು. ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಸೊ ಪ್ರಸ್ತುತ ಈಗ ಈ ಹಿಂದೆ ಇದ್ದಂಥವರು ಶ್ರೀ ಪಣಿಕ್ಕರ್ ಸೋಮನಾಥನ್. ಸೊ ಈಗ ವಿ ನಾರಾಯಣನ್ ನೆನಪಿರಲಿ. ಪ್ರಾಥಮಿಕ ಬಾಹ್ಯಾಕಾಶ ನಿಲ್ದಾಣಗಳು ಎಲ್ಲೆಲ್ಲಿದ್ದಾವೆ ಅಂತ ಕೇಳಿದರೆ ನೋಡಿ, ಕೇರಳದ ತುಂಬಾದಲ್ಲಿ ಇಕ್ವಟೋರಿಯಲ್ ರಾಕೆಟ್ ಉಡಾವಣಾ ಕೇಂದ್ರ ಇದೆ, ಟೆಲ್ಸ್ ಅಂತ ಕರಿತೀವಿ. ಸೊ ಇಕ್ವಟೋರಿಯಲ್ ರಾಕೆಟ್ ಉಡಾವಣಾ ಕೇಂದ್ರ ನೋಡಿ ಕೇರಳದ ತಿರುವನಂತಪುರ ಜಿಲ್ಲೆಯ ತುಂಬಾ ಎಂಬತಕ್ಕಂಥ ಸ್ಥಳದಲ್ಲಿದೆ. ಇನ್ನು SDSC ಅಂದರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯ ಶ್ರೀಹರಿಕೋಟಾದಲ್ಲಿ ಕಂಡುಬರುತ್ತದೆ. ಇನ್ನು SSLV ಉಡಾವಣಾ ಕೇಂದ್ರ ಯೋಜಿತ ಇದು. ಸೊ ಇದು ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಕುಲಶೇಖರಪಟ್ಟಣಂನಲ್ಲಿದೆ. ನೋಡಿ, ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಕುಲಶೇಖರಂ ಪಟ್ಟಣದಲ್ಲಿ ಯೋಜಿತ ಅಂದರೆ ನಿರ್ಮಿತ SSLV ಉಡಾವಣಾ ಕೇಂದ್ರ ಇದೆ. ಬಾಹ್ಯಾಕಾಶ ಸಂಶೋಧನೆಯ ಅಗತ್ಯವನ್ನು ಗುರುತಿಸಿ ವಿಜ್ಞಾನಿ ವಿಕ್ರಮ್ ಸಾರಾಭಾಯಿಯವರ ಒತ್ತಾಯದ ಮೇರೆಗೆ 1962ರಲ್ಲಿ ಅಣುಶಕ್ತಿ ಇಲಾಖೆ ನೋಡಿ DAE ಅಂತ ಕರಿತೀವಿ, ಅಣುಶಕ್ತಿ ಇಲಾಖೆಯ ಅಡಿಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಬಾಹ್ಯಾಕಾಶ ಸಂಶೋಧನೆಗಾಗಿ ಭಾರತೀಯ ರಾಷ್ಟ್ರೀಯ ಸಮಿತಿಯನ್ನು ಅಂದರೆ ಇನ್ಕೋಸ್ಪಾರನ್ನು ಸ್ಥಾಪಿಸಿದರು. ಇನ್ಕೋಸ್ಪಾರ್ ಬೆಳೆದು 1969ರಲ್ಲಿ DAE ಒಳಗೆ ಇಸ್ರೋ ಎಂಬ ಪದದಿಂದ ಹುಟ್ಕೊಳ್ಳುತ್ತದೆ. 1969ರಲ್ಲಿ ಇಸ್ರೋ ಪದದಿಂದ ಹುಟ್ಕೊಳ್ಳುತ್ತದೆ. ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಭಾರತದ ಕೆಳಗಿನ ಯಾವ ಸ್ಥಳದಲ್ಲೇ ಮೊಟ್ಟ ಮೊದಲ ಖೋಖೋ ವಿಶ್ವಕಪ್ಪನ್ನು ಇದೇ ಜನವರಿ 13ರಿಂದ 19ರವರೆಗೆ ಆಯೋಜಿಸುತ್ತದೆ? ನೋಡಿ, ಯಾವ ಸ್ಥಳ ಆಯೋಜಿಸುತ್ತದೆ ಅಂದರೆ ನವದೆಹಲಿಯಲ್ಲಿ ಕಂಡುಬರುವ ಇಂದಿರಾ ಗಾಂಧಿ ರಾಷ್ಟ್ರೀಯ ಕ್ರೀಡಾಂಗಣ ಏನಿದೆ, ಆ ಕ್ರೀಡಾಂಗಣದಲ್ಲಿ ಭಾರತದ ಮೂಲ ಕ್ರೀಡೆ ಸ್ನೇಹಿತರೆ ಇದು ಖೋಖೋ ಎಂಬುದು. ಈ ಖೋಖೋವನ್ನು ಮೊದಲ ಬಾರಿಗೆ ಆಯೋಜನೆ ಅಥವಾ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಮಟ್ಟದಲ್ಲಿ ಆಯೋಜನೆಗೊಳ್ತಾ ಇದೆ ಇದು. ಯಾಕಂದರೆ 19 ತಂಡಗಳು ವಿಶ್ವದ ಪ್ರಖ್ಯಾತ ದೇಶಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸೊ ಒಟ್ಟು 6 ಗುಂಪುಗಳಾಗಿ ಅಂದರೆ ABCDE ಹೇಗೆ ನಾವು ಟೆಸ್ಟ್ ಕ್ರಿಕೆಟ್ನಲ್ಲಿ ಗುಂಪುಗಳಾಗಿ ವಿಂಗಡಿಸಿ ಆಡಲಾಗುತ್ತೆ ಅಂದರೆ T20 ವರ್ಲ್ಡ್ ಕಪ್ಪಲ್ಲಿ ಆಡಿದರು ABCD ಅಂತಕ್ಕಂಥ 4 ಗುಂಪುಗಳಲ್ಲಿ, ಅದೇ ರೀತಿ ಖೋಖೋ ಮೊದಲ ಆವೃತ್ತಿಯನ್ನು ಕೂಡ ಆಡಿಸ್ತಾ ಆಗ್ತಾಯಿದೆ. ಸೊ ವಿವಿಧ ದೇಶಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸೊ ದೆಹಲಿ ಇದನ್ನು ಆಯೋಜನೆ ಮಾಡ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟು ನೆನಪಿಟ್ಕೊಳ್ಳಿ, 13ರಿಂದ 19ರವರೆಗೆ ನಡೆಯಲಿದೆ. ಡೀಟೇಲ್ಸ್ ತಿಳ್ಕೊಳೋಣ. ನ್ಯೂಸ್ ಪೇಪರಲ್ಲಿ ಏನಿದೆ, ಖೋಖೋ ವಿಶ್ವಕಪ್ನ ಮೊಟ್ಟ ಮೊದಲ ಆವೃತ್ತಿಯು ಜನವರಿ 13ರಂದು ನವದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣ ನೋಡಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆರಂಭಗೊಂಡಿದೆ. ವಿಶ್ವಕಪ್ಪನ್ನು ಖೋಖೋ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾದ ಸುಧಾಂಶು ಮಿತ್ತಲ್ ನೋಡಿ, ಪ್ರಸ್ತುತ ಖೋಖೋ ಫೆಡರೇಷನ್ನ ಅಧ್ಯಕ್ಷರವರು ಇಂಪಾರ್ಟೆಂಟ್ ಆಗುತ್ತೆ. ಸುಧಾಂಶು ಮಿತ್ತಲ್ ಅವರು ಉದ್ಘಾಟಿಸಿದರು. ಸೊ ಇಲ್ಲಿ ಉದ್ಘಾಟಕರು ಯಾರು ಎಂಬುದು ಕೂಡ ಇಂಪಾರ್ಟೆಂಟು. ಖೋಖೋ ವಿಶ್ವಕಪ್ಪನ್ನು ಜನವರಿ 13ರಿಂದ 19ರವರೆಗೆ ನವದೆಹಲಿಯಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಬೆಂಬಲದೊಂದಿಗೆ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸುತ್ತದೆ. ನೋಡಿ, ಯಾರ ಬೆಂಬಲದೊಂದಿಗೆ? ಇನ್ನು ಮುಖ್ಯವಾಗಿ ವಿಶ್ವಕಪ್ ಸಮಯದಲ್ಲಿ ಪ್ರತಿ ತಂಡವು 12 ಆಟಗಾರರನ್ನು ಒಳಗೊಂಡಿರುತ್ತದೆ. ಆದರೆ ಪಂದ್ಯದ ಸಮಯದಲ್ಲಿ ಪ್ರತಿ ತಂಡದಿಂದ 9 ಆಟಗಾರರು ಮಾತ್ರ ಮೈದಾನಕ್ಕೆ ತೆರಳಲಿದ್ದಾರೆ. ನೋಡಿ, 12 ಆಟಗಾರರನ್ನು ಒಳಗೊಂಡಿರುತ್ತದೆ, ಆದರೆ 9 ಆಟಗಾರರು ಮೈದಾನಕ್ಕೆ ತೆರಳಿರುತ್ತಾರೆ. ಸೊ ಅವರು ಔಟ್ ಆದ ನಂತರ ಮತ್ತೆ ಕೆಲವರು ಬರ್ತಾರೆ, ಇಲ್ಲ ಗಾಯಗಳಾದಾಗ ಉಳಿದವರನ್ನು ತೆಗೆದುಕೊಳ್ಳುತ್ತಾರೆ. 15 ಸದಸ್ಯರ ಭಾರತದ ಪುರುಷರ ತಂಡವನ್ನು ನೋಡಿ ಪ್ರತೀಕ್ ವೈಕರ್ ಮೋಸ್ಟ್ ಇಂಪಾರ್ಟೆಂಟು, ಇವರು ಕ್ಯಾಪ್ಟನ್ ಸ್ನೇಹಿತರೆ. ಓಕೆ, ಭಾರತೀಯ ಪುರುಷರ ತಂಡದ ಕ್ಯಾಪ್ಟನ್ ಯಾರಂತ ಕೇಳಿದರೆ ಪ್ರತೀಕ್ ವೈಕರ್. ಮಹಿಳೆಯರ ತಂಡವನ್ನು ಪ್ರಿಯಾಂಕಾ ಹಿಂಗ್ಲೆ ಮುನ್ನಡೆಸಲಿದ್ದಾರೆ. ನೋಡಿ, ಪ್ರಿಯಾಂಕಾ ಹಿಂಗ್ಲೆ. ಓಕೆ, ಮಹಿಳಾ ತಂಡವನ್ನು ಪ್ರಿಯಾಂಕಾ ಹಿಂಗ್ಲೆ ವಹಿಸಿಕೊಳ್ಳಲಿದ್ದಾರೆ. ಪುರುಷರ ತಂಡವನ್ನು ಪ್ರತೀಕ್ ವೈಕರ್ ಮುನ್ನಡೆಸಲಿದ್ದಾರೆ. ಹಾಗಾದರೆ ಖೋಖೋ ಆಟದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅನೇಕ ತಜ್ಞರ ಪ್ರಕಾರ ಪ್ರಾಚೀನ ಭಾರತೀಯ ಕ್ರೀಡೆಯಾದ ಖೋಖೋ
ತನ್ನ ಮೂಲವನ್ನು ಮಹಾಭಾರತದಲ್ಲಿ ಹೊಂದಿದೆ. ನೋಡಿ, ಮಹಾಭಾರತದಲ್ಲಿಯೇ ಖೋಖೋದ ಬಗ್ಗೆ ಉಲ್ಲೇಖವಿದೆ. ನೆಕ್ಸ್ಟ್ 1936ರ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 3 ಭಾರತೀಯ ಸಾಂಪ್ರದಾಯಿಕ ಕ್ರೀಡೆಗಳಾದ ಖೋಖೋ, ಕಬಡ್ಡಿ, ಮಲ್ಲಖಂಬ್ಗಳನ್ನು ಪ್ರದರ್ಶನ ಕ್ರೀಡೆಯಾಗಿ ಸೇರಿಸಲಾಯಿತು. ಖೋಖೋ ಫೆಡರೇಷನ್ ಆಫ್ ಇಂಡಿಯಾದ ಬಗ್ಗೆ ನೋಡಿ. ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಭಾರತದಲ್ಲಿ ಕ್ರೀಡಾ ಆಡಳಿತ ಮಂಡಳಿಯಾಗಿದೆ. 1955ರಲ್ಲಿ ಸ್ಥಾಪಿಸಲಾಗಿದೆ. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಸುಧಾಂಶು ಮಿತ್ತಲ್ ಪ್ರಸ್ತುತ ಅಧ್ಯಕ್ಷರು, ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ತಮಿಳುನಾಡಿನ ಕುಡಂಕುಳಂನಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲು ಯಾವ ದೇಶವು ಭಾರತಕ್ಕೆ ಸಹಾಯ ಮಾಡುತ್ತದೆ? ಸರಿಯಾದಂಥ ಉತ್ತರ ರಷ್ಯಾ. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, ಕುಡಂಕುಳಂನಲ್ಲಿರ್ತಕ್ಕಂಥದ್ದು ಪರಮಾಣು ವಿದ್ಯುತ್ ಸ್ಥಾವರ ಅಂತ, ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂತ ಕುಡಂಕುಳಂ. ಸೊ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಯಾಕೆ ಸುದ್ದಿಯಲ್ಲಿದೆ ಗಮನಿಸಿ. ನ್ಯೂಕ್ಲಿಯರ್ ರಿಯಾಕ್ಟರ್ ಫಾರ್ 6th ಯೂನಿಟ್ ಆಫ್ ತಮಿಳುನಾಡು ಪ್ಲ್ಯಾಂಟ್ ಶಿಫ್ಟ್ ಫ್ರಮ್ ರಷ್ಯಾ. ನೋಡಿ, ರಷ್ಯಾ 6ನೇ ಮತ್ತು ಕೊನೆಯ ತನ್ನ ರಿಯಾಕ್ಟರ್ನ ಇದೀಗ ಲಾಂಚ್ ಮಾಡಿದೆ. ಓಕೆ, ಸೊ ಇದು ರಷ್ಯಾ ನೇತೃತ್ವದಲ್ಲಿ ಭಾರತ ಸರ್ಕಾರದಲ್ಲಿ ಪ್ರಾರಂಭಿಸಿದೆ. ಸೊ ಹೀಗೆ ವಿವಿಧ ರೀತಿಯ ದೇಶಗಳು ವಿವಿಧ ಒಂದು ಕಂಪನಿಗಳ ಮೂಲಕ ಭಾರತದಲ್ಲಿ ಅವು ಹಿಡಿತವನ್ನು ಅಂದರೆ ನಿಯಂತ್ರಿಸಲ್ಪಡುತ್ತವೆ. ಇವು ಕೂಡ ನೆನಪಿರಬೇಕು. ಅನೇಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಕೂಡ ಇದೇ ರೀತಿಯಾಗಿ, ಅಂದರೆ ದುರ್ಗಾಪುರ ಆಗಿರ್ಬೋದು, ರೋಲ್ಕೆಲಾ ಆಗಿರ್ಬೋದು, ಸೊ ಇವೆಲ್ಲವೂ ಕೂಡ ಬೇರೆ ದೇಶದ ಸಹಕಾರದೊಂದಿಗೆ ಅವು ನಿಯಂತ್ರಿಸಲ್ಪಡುತ್ತವೆ. ಇವೆಲ್ಲವೂ ಕೂಡ ನೆನಪಿರಬೇಕು. ಹಾಗೆ ಅದೇ ರೀತಿ ಕುಡಂಕುಳಂ ಕೂಡ ನೋಡಿ, ಇವು ಕೂಡ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ರಷ್ಯಾ ದೇಶದ ಒಂದು ಸಹಕಾರದೊಂದಿಗಿದೆ. ರಷ್ಯಾದ ಸರ್ಕಾರಿ ಸ್ವಾಮ್ಯದ ಕಂಪನಿ ರೋಸಾಟಮ್, ನೋಡಿ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ರೋಸಾಟಮ್ ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯ ಕುಡಂಕುಳಂನಲ್ಲಿ ಸ್ಥಾಪಿಸಲಾಗುತ್ತಿರುವ ಕುಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರದ 6ನೇ ಅಂತಿಮ ಘಟಕವನ್ನು ವಿಶೇಷ ಹಡಗಿನಲ್ಲಿ ರವಾನಿಸಿದೆ. ಕುಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರದ ಬಗ್ಗೆ ನೋಡಿ. 1988ರಲ್ಲಿ ಭಾರತ ಸರ್ಕಾರ ಮತ್ತು ಸೋವಿಯತ್ ಒಕ್ಕೂಟ USSR ಅಂತ ಕರೀತಾರೆ, ಇದರ ನಡುವೆ ತಮಿಳುನಾಡಿನ ಕುಡಂಕುಳಂನಲ್ಲಿ 6000 ಮೆಗಾವ್ಯಾಟ್ ಪರಮಾಣು ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ನೋಡಿ, 6000 ಮೆಗಾವ್ಯಾಟ್ ಪರಮಾಣು ವಿದ್ಯುತ್ ಸ್ಥಾವರಕ್ಕೆ. ಪರಮಾಣು ಸ್ಥಾವರವು ದೇಶದ ಒಂದೇ ಸ್ಥಳದಲ್ಲಿ ಅತಿದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರವಾಗಲಿದೆ. ನೋಡಿ, ದೇಶದ ಒಂದೇ ಸ್ಥಳದಲ್ಲಿ ಸ್ಥಾಪನೆಯಾಗುತ್ತಿರುವ ಅತಿದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರ ಎಂಬ ಹೆಗ್ಗಳಿಕೆಯನ್ನು ಈ ಕುಡಂಕುಳಂ ಪಡೆದುಕೊಳ್ಳಲಿದೆ. ಯಾಕಂದರೆ 6000 ಮೆಗಾವ್ಯಾಟ್ ಪರಮಾಣು ವಿದ್ಯುತ್ತನ್ನು ಇದು ಉತ್ಪಾದನೆ ಮಾಡಲಿದೆ. ಆ ಕಾರಣಕ್ಕಾಗಿ ವಿದ್ಯುತ್ ಸ್ಥಾವರವು ತಲಾ 1000 ಮೆಗಾವ್ಯಾಟ್ ಸಾಮರ್ಥ್ಯದ 6 ಘಟಕಗಳನ್ನು ಒಳಗೊಂಡಿದೆ. ಓಕೆ, ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಕರವಿಳಕ್ಕು ಹಬ್ಬವನ್ನು ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ? ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಮಕರವಿಳಕ್ಕು ಅಂತ ಕರೀತೇವೆ, ಫೆಸ್ಟಿವಲ್ ಇದು. ಸರಿಯಾದಂಥ ಉತ್ತರ ಕೇರಳ. ನೋಡಿ, ಕೇರಳದಲ್ಲಿ ಅನೇಕ ಫೆಸ್ಟಿವಲ್ಗಳು ನಡೀತವೆ. ಪ್ರಮುಖವಾಗಿರ್ತಕ್ಕಂಥ ಪೊಂಗಲ್ ಆಗಿರ್ಬೋದು, ಈ ಥರದ ಮುಖ್ಯವಾಗಿರ್ತಕ್ಕಂಥ ತ್ರಿಶೂಲ್ಪುರಂ ಆಗಿರ್ಬೋದು, ಸೊ ಇವೆಲ್ಲವೂ ಕೇರಳದಲ್ಲಿ ಅತ್ಯಂತ ವೈಭವಪೂರಿತವಾಗಿ ಆಚರಣೆ ಮಾಡ್ತವೆ. ಸೊ ಹಂಗೆ ಕೇರಳದಲ್ಲಿ ಸೊ ಈ ಸರಿ ಆ ಒಂದು ಆಯೋಜನೆ ಆಗಿರತಕ್ಕಂಥ ಒಂದು ಫೆಸ್ಟಿವಲ್ ಆದಂತೆ ಮಕರವಿಳಕ್ಕು ಅಂತ ಕರೀತಾರೆ. ನೋಡಿ, ಮಕರವಿಳಕ್ಕು. ಓಕೆ, ಮಕರ ಸಂಕ್ರಾಂತಿ ಏನಿದೆ, ಸೊ ಆ ಸಮಯದಲ್ಲಿ ಮಕರ ಅದರಲ್ಲೇ ಅರ್ಥ ಇದೆ ನೋಡಿ, ಮಕರವಿಳಕ್ಕು ಅಂತ ಕರೀತಾರೆ ಅವರು. ಸೊ ಮಕರ ಸಂಕ್ರಾಂತಿಯನ್ನು ಕೂಡ ನೆನ್ಪಿಟ್ಕೊಂಡ್ರೆ ಸಾಕು, ಇದು ಫೆಸ್ಟಿವಲ್ ಇದು. ಸೊ ಈ ಫೆಸ್ಟಿವಲ್ಗಾಗಿ ಇಲ್ಲಿ ಗಮನಿಸಬಹುದು ವಿತ್ 5000 ಪೊಲೀಸರನ್ನು ಆಲ್ರೆಡಿ ಸೆಕ್ಯೂರಿಟಿಗಾಗಿ ನೇಮಕ ಮಾಡಲಾಗಿದೆ. ಸೊ ಅಷ್ಟೊಂದು ದೊಡ್ಡ ಹಬ್ಬ ಆಗಿರುತ್ತದೆ ಅದು. ಸೊ ಈ ಪ್ರತಿ ವರ್ಷ ಆಚರಿಸಲಾಗತಕ್ಕಂಥ ಒಂದು ಪ್ರಮುಖ ಹಬ್ಬ. ನೋಡಿ, ಮಕರವಿಳಕ್ಕು ಉತ್ಸವಕ್ಕೆ ಶಬರಿಮಲೆ ಸಂಪೂರ್ಣ ಸಜ್ಜಾಗಿದೆ. ಹಾಗಾದರೆ ಶಬರಿಮಲೆಯಲ್ಲಿ ನಡೀತಾ ಇದೆ, ಇದು ಇಂಪಾರ್ಟೆಂಟ್, ಶಬರಿಮಲೆಯಲ್ಲಿ ನಡೀತಾ ಇದೆ. 5000 ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಸೊ ಇದು ಕೇರಳದ ಶಬರಿಮಲೆ ದೇವಸ್ಥಾನದಲ್ಲಿ ಆಚರಿಸಲಾಗುವ ಮಹತ್ವದ ವಾರ್ಷಿಕ ಹಬ್ಬವಾಗಿದೆ. ಇದು ಮಕರ ಸಂಕ್ರಾಂತಿಯ ದಿನದಂದು ನಡೆಯುತ್ತದೆ. ಈ ಉತ್ಸವವು ದೇವಾಲಯಕ್ಕೆ ವಾರ್ಷಿಕ ತೀರ್ಥಯಾತ್ರೆಯ ಅವಧಿಯನ್ನು ಸೂಚಿಸುತ್ತದೆ. ಹಾಗಾದರೆ ಲೀಸ್ಟ್ ಆಫ್ ಫೇಮಸ್ ಫೆಸ್ಟಿವಲ್ಸ್ ಆಫ್ ಕೇರಳ. ಸೊ ಕೇರಳದಲ್ಲಿ ಕಂಡುಬರತಕ್ಕಂಥ ಫೇಮಸ್ ಫೆಸ್ಟಿವಲ್ಸ್ಗಳು ಯಾವ್ಯಾವು?
ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಒಂದನೇದಾಗಿ ಓಣಂ ಆಗಿರ್ಬೋದು, ತ್ರಿಶೂರ್ ಪುರಂ ಎಂಬುದು, ಪೊಂಗಲ ಫೆಸ್ಟಿವಲ್ ಅಥವಾ ಪೊಂಗಲ್ ಅಂತ ಮಾಡ್ಕೊಳ್ಳಿ. ಸೊ ನವರಾತ್ರಿ ಫೆಸ್ಟಿವಲ್, ಮಕರ ವಿಲಕ್ಕು ಫೆಸ್ಟಿವಲ್, ವಿಶು ಫೆಸ್ಟಿವಲ್. ನೋಡಿ, ವಿಶು, ಸಂಕ್ರಾಂತಿ ಇವು ಕೂಡ ನೀವು ಗಮನಿಸಬಹುದು. ವಿಶು ಫೆಸ್ಟಿವಲ್ ಆಗಿರ್ಬೋದು, ತ್ರಿಶೂರ್ ಪುರಮ್ಮು, ಓಣಮ್ಮು, ಪೊಂಗಲ್ಲು, ನವರಾತ್ರಿ ಆಗಿರ್ಬೋದು, ಮಕರ ವಿಲುಕ್ಕು ಇವೆಲ್ಲವೂ ಕೂಡ ಕೇರಳದಲ್ಲಿ ಕಂಡುಬರತಕ್ಕಂಥ ಫೆಸ್ಟಿವಲ್ಗಳು. 7ನೇ ಕ್ವಶನ್ ನೋಡಿ, ಭಾರತೀಯ ಹವಾಮಾನ ಇಲಾಖೆಯ 150ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಮಿಷನ್ ಮೌಸಮ್ ಅನ್ನು ಪ್ರಾರಂಭಿಸಿದ್ದಾರೆ. ನೋಡಿ, ಮಿಷನ್ ಮೌಸಮ್ ಅನ್ನು ಪ್ರಾರಂಭಿಸಲಿದ್ದಾರೆ. ಹಾಗಾದರೆ ಈ ಮಿಷನ್ ಮೌಸಮ್ನ ಪ್ರಾಥಮಿಕ ಉದ್ದೇಶವೇನು? ಸೊ ಆಲ್ರೆಡಿ ಇದರ ಬಗ್ಗೆ ನೀವು ಕೇಳಿರ್ತೀರ ಆ ಪದವನ್ನು. ಸರಿಯಾದಂಥ ಉತ್ತರ ಭಾರತದ ಹವಾಮಾನ ಮತ್ತು ಹವಾಮಾನಕ್ಕೆ ಸಂಬಂಧಿಸಿದ ವಿಜ್ಞಾನ ಮತ್ತು ಆ ಸೇವೆಗಳನ್ನು ಪತ್ತೆ ಹಚ್ಚುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ನೋಡಿ, ಸೊ IMD's 150th ಆ್ಯನಿವರ್ಸರಿ ಆಚರಣೆ ಮಾಡಿಕೊಳ್ತಾ ಇದೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟು 150ನೇ ಆ್ಯನಿವರ್ಸರಿ ಇದು. ಸೊ IMD'sನ 150ನೇ ಆ್ಯನಿವರ್ಸರಿ ಇದು ಗಮನಿಸಬೇಕಾದ್ರೆ 150 ವರ್ಷಗಳನ್ನು ಕಳೆದಿದೆ. ಸೊ ಆ ಕಾರಣಕ್ಕಾಗಿ ಇದ್ರ ಮೇಲೆ ನಿಮಗೆ ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದೇ ಸಂದರ್ಭದಲ್ಲಿ ಮಿಷನ್ ಮೌಸಮ್ ಕೇಳ್ಬೋದು. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು IMDನ 150ನೇ ಆ್ಯನಿವರ್ಸರಿಯ ಸಂದರ್ಭದಲ್ಲಿ ಕೆಳಗಿನ ಯಾವ ಯೋಜನೆಯನ್ನು ಪ್ರಾರಂಭಿಸಿದರು ಅಂತ. ಮಿಷನ್ ಮೌಸಮ್ ಎಂಬತಕ್ಕಂಥ ಯೋಜನೆಯನ್ನು ಪ್ರಾರಂಭಿಸಿದರು. ನೋಡಿ, ಜನವರಿ 14ರಂದು ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. PM ನರೇಂದ್ರ ಮೋದಿ ವಿಲ್ ಲಾಂಚ್ ಮಿಷನ್ ಮೌಸಮ್ ಡ್ಯೂರಿಂಗ್ ದ 150th ಫೌಂಡೇಶನ್ ಡೇ ಸೆಲೆಬ್ರೇಷನ್ ಆಫ್ ದ ಇಂಡಿಯನ್ ಮೆಟರಾಲಜಿಕಲ್ ಆರ್ಗನೈಜೇಷನ್ ಅಂತ ಕರಿತೇವೆ. ಓಕೆ, IMD. ನೋಡಿ, ಭಾರತೀಯ ಹವಾಮಾನ ಇಲಾಖೆಯ 150ನೇ ಸಂಸ್ಥಾಪನಾ ದಿನ ಇದು. ಮಿಷನ್ ಮೌಸಮ್ ಬಗ್ಗೆ ನೋಡಿ, ಅಂದರೆ ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ನ ಒಂದು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಮಿಷನ್ ಮೌಸಮ್ ಬಗ್ಗೆ ನೋಡಿ, ಭಾರತದ ಹವಾಮಾನ ಮತ್ತು ಹವಾಮಾನ ಸಂಬಂಧಿತ ವಿಜ್ಞಾನ, ಸಂಶೋಧನೆ, ಸೇವೆಗಳು, ಸರ್ವೀಸ್ಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಭಾರತವನ್ನು ಹವಾಮಾನ ಸಿದ್ಧ ಮತ್ತು ಹವಾಮಾನ ಸ್ಮಾರ್ಟ್ ರಾಷ್ಟ್ರವನ್ನಾಗಿ ಮಾಡುತ್ತದೆ. ನೋಡಿ, ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಸಿದ್ಧವಾಗಿರಬೇಕು, ಹವಾಮಾನದಲ್ಲಿ ಸ್ಮಾರ್ಟ್ ರಾಷ್ಟ್ರವನ್ನಾಗಿ ಮಾಡುವ ಉದ್ದೇಶವನ್ನು ಹೊಂದಿದೆ. ಸೊ ಹಾಗಾದರೆ ಮಿಷನ್ ಮೌಸಮ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹವಾಮಾನಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಅದು ಮೇಲ್ವಿಚಾರಣೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಅತ್ಯಾಧುನಿಕ ಹವಾಮಾನ ಕಣ್ಗಾವಲು ತಂತ್ರಜ್ಞಾನಗಳು ಮತ್ತು ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವುದು, ಹೆಚ್ಚಿನ ರೆಸಲ್ಯೂಷನ್ ವಾತಾವರಣದ ಅವಲೋಕನಗಳನ್ನು ನಾವು ನೋಡೋಕ್ಕಾಗಿರ್ಬೋದು, ಮುಂದಿನ ಪೀಳಿಗೆಯ ರಾಡರ್ಗಳು ಮತ್ತು ಉಪಗ್ರಹಗಳು ಮತ್ತು ಉನ್ನತ ಕಾರ್ಯಕ್ಷಮತೆಯ ಕಂಪ್ಯೂಟರ್ಗಳನ್ನು ಅಳವಡಿಸುವ ಮೂಲಕ ಈ ಎಲ್ಲ ಕಾರ್ಯಗಳನ್ನು ಸಾಧಿಸುವ ಗುರಿಯನ್ನು ಮಿಷನ್ ಮೌಸಮ್ ಹೊಂದಿದೆ. ಮೋಸ್ಟ್ ಇಂಪಾರ್ಟೆಂಟು ಮಿಷನ್ ಮೌಸಮ್, ನೆನಪಿರಲಿ ಆ ಒಂದು ಪದ. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ, ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಯುದ್ಧ ಏರ್ ಟೀಮಿಂಗ್ ಸಿಸ್ಟಮ್ ಅಂತ ಕರೀತಾರೆ, ಕ್ಯಾಟ್ಸ್ ಅಂತ ಕರೀತಾರೆ ಇದನ್ನು. ಸೊ ನೋಡಿ, ಗಮನಿಸಿ, ಕಂಬ್ಯಾಟ್ ಏರ್ ಟೀಮಿಂಗ್ ಸಿಸ್ಟಮ್. ಸೊ ಇದನ್ನ ಕ್ಯಾಟ್ಸ್ ಅಂತ ಮೆನ್ಷನ್ ಮಾಡ್ತಾರೆ ಸ್ನೇಹಿತರೆ. ಕ್ಯಾಟ್ಸ್ ಡೈರೆಕ್ಟಾಗಿ ಕೇಳ್ಬೋದು. ಕ್ಯಾಟ್ಸ್ನ ವಿಸ್ತೃತ ರೂಪ ಏನಂತ ಕಂಬ್ಯಾಟ್ ಏರ್ ಟೀಮಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಇದನ್ನು ಕೆಳಗಿನ ಯಾವ ಸಂಸ್ಥೆಯು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ? ಓಕೆ, ಸರಿಯಾದಂಥ ಉತ್ತರ HAL. ನೋಡಿ, ಅಂದರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ಓಕೆ, ಇದೊಂದು ಸಾರ್ವಜನಿಕ ವಲಯದ ಕಂಪನಿ ಸ್ನೇಹಿತರೆ, ಪಬ್ಲಿಕ್ ಸೆಕ್ಟರ್. ಓಕೆ, ಅಂದರೆ ಕೇಂದ್ರ ಸರ್ಕಾರದ ಒಡೆತನದಲ್ಲಿದೆ. ಓಕೆ, ಇದು ಕೂಡ ಸಾರ್ವಜನಿಕ ವಲಯದ ಒಂದು ಕಂಪನಿ. ಇದು ಮಹಾರತ್ನ ಸ್ಥಾನದಲ್ಲಿದೆ. ನೋಡಿ, ಇದು ಅಭಿವೃದ್ಧಿಪಡಿಸಿದೆ. ಕ್ಯಾಟ್ಸ್ ವಾರಿಯರ್ ಅಂತ ಕರೀತಾರೆ. HAL ಕಂಪ್ಲೀಟ್ಸ್ ಕೀ ಟೆಸ್ಟ್ ಆಫ್ ಲಾಯಲ್ ವಿಂಗ್ ಮ್ಯಾನ್ ಫಾರ್ ಡೀಪ್ ಸ್ಟ್ರೈಕ್ ಊಪ್ಸ್. ನೋಡಿ, ವಿಂಗ್ ಮ್ಯಾನ್ ಫಾರ್ ಡೀಪ್ ಸ್ಟ್ರೈಕ್ಸ್ಗಾಗಿ ಇರತಕ್ಕಂಥದ್ದು. ಸೊ ಕಂಟ್ರೋಲ್ಡ್ ಬೈ ತೇಜಸ್ ಮದರ್ಶಿಪ್. ನೋಡಿ, ತೇಜಸ್ನ ಮದರ್ಶಿಪ್ ಇದನ್ನು ಕಂಟ್ರೋಲ್ ಮಾಡುತ್ತದೆ.
ದ ಕಂಬ್ಯಾಟ್ ಏರ್ ಟೀಮಿಂಗ್ ಸಿಸ್ಟಮ್ ಪ್ಲಾಟ್ಫಾರ್ಮ್ ಕ್ಯಾನ್ ಆಟೋಮೇಟ್ಲಿ ಪರ್ಫಾರ್ಮ್. ನೋಡಿ ಇದು ಆಟೋಮೋಸ್ಟ್ಲಿ ಪರ್ಫಾರ್ಮ್ ಮಾಡುತ್ತದೆ, ಇದನ್ನು ನೀವು ಗಮನಿಸಬೇಕು. ಸೊ ಹಾಗಾದರೆ ಆ ಡೀಟೇಲ್ಸ್ ನಾವು ತಿಳ್ಕೋಣ. ಇಲ್ಲಿ ನೀವು ಗಮನಿಸಬಹುದು ಇದನ್ನು, ಕ್ಯಾಟ್ಸನ್ನು. ಓಕೆ, ಕಂಬ್ಯಾಟ್ ಏರ್ ಒಂದು ಟೀಮಿಂಗ್ ಸಿಸ್ಟಮ್. ಓಕೆ ನೋಡಿ, ಇದನ್ನು ಕ್ಯಾಟ್ಸ್ ಅಂತ ಕರೀತಾರೆ. HAL ಅಭಿವೃದ್ಧಿಪಡಿಸಿದೆ. ಇದು ಮಾನವರಹಿತ ಮತ್ತು ಮಾನವ ಸಹಿತ ಯುದ್ಧ ವಿಮಾನ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತದೆ. ನೋಡಿ, ಇದು ಮಾನವ ಸಹಿತನೂ ಇದೆ, ಮಾನವರಹಿತನೂ ಕೂಡ ಆರ್ತಕ್ಕಂಥ ಸಾಮರ್ಥ್ಯ ಹೊಂದಿದೆ. ಸೊ ಹಾಗಾದರೆ ಇದರ ಉದ್ದೇಶವೇನು? ಅಂದರೆ ಇದರ ಪ್ರಾಥಮಿಕ ಗುರಿ ಏನು? ಇದನ್ನು ನೆನಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಥಮಿಕ ಗುರಿ ಇದು ಉನ್ನತ ಎತ್ತರದ ಕಣ್ಗಾವಲುಗಳಿಗಾಗಿ ವಾತಾವರಣದ ಉಪಗ್ರಹಗಳಾಗಿ ಕಾರ್ಯನಿರ್ವಹಿಸಬಲ್ಲ ಸುಧಾರಿತ ವೈಮಾನಿಕ ವೇದಿಕೆಗಳನ್ನು ರಚಿಸುವುದು ಇದರ ಪ್ರಾಥಮಿಕ ಗುರಿಯಾಗಿದೆ. ನೋಡಿ, ಉನ್ನತ ಎತ್ತರದ ಕಣ್ಗಾವಲುಗಳು, ಯಾವುದೇ ಅತಿ ಎತ್ತರದಿಂದ ನಮ್ಮನ್ನು ನೋಡ್ತಾ ಇದ್ದರೆ, ಅಂದರೆ ಯಾವುದೇ ಕಣ್ಗಾವಲು ವ್ಯವಸ್ಥೆ, ಓಕೆ, ಸೊ ಅದನ್ನು ಪತ್ತೆ ಹಚ್ಚುವ ಒಂದು ಸಾಮರ್ಥ್ಯವನ್ನು ಇದು ಹೊಂದಿದೆ. ಸೊ ವೈಮಾನಿಕ ವೇದಿಕೆಯಾಗಿದೆ. ಆ ಉಪಗ್ರಹಗಳನ್ನು ಕೂಡ ಅಂದರೆ ಆ ಉಪಗ್ರಹಗಳಾಗಿ ಕಾರ್ಯನಿರ್ವಹಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇದು ಒಂದು ಡ್ರೋನ್ನಂತೆ ಕೆಲಸ ಮಾಡುವ ಸಾಧನವಾಗಿದ್ದು, ಯುದ್ಧ ಮತ್ತು ಇತರೆ ಎಲ್ಲ ಕಠಿಣ ಸನ್ನಿವೇಶಗಳಲ್ಲಿ ಪೈಲಟ್ಗಳಿಗೆ ಸಹಕಾರಿಯಾಗಲಿದೆ. ಇದರಿಂದ ಯಾವುದೇ ಪೈಲಟ್ ಅಪಾಯಕ್ಕೆ ಒಳಗಾಗುವುದನ್ನು ತಪ್ಪಿಸಲು ಪ್ರಮುಖ ಸಾಧನವಾಗಿದೆ, ನೆನಪಿರಲಿ. ನೆಕ್ಸ್ಟ್ ನಾವು 9ನೇ ಕ್ವೆಶ್ಚನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ನಾಗ್ MK2 ಕ್ಷಿಪಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಾಗ್ MK2 ಮಿಸೈಲ್ ಇತ್ತೀಚೆಗೆ ಟೆಸ್ಟ್ ಮಾಡಲಾಯಿತು. ಸೊ ಈ ಟೆಸ್ಟ್ ಯಶಸ್ವಿಯಾಗಿದೆ. ಸೊ ಇದನ್ನು ಕೇಂದ್ರದ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅತೀವ ಹೊಗಳಿದ್ದಾರೆ. ಯಾಕಂದರೆ ನಾಗ್ MK2 ಕ್ಷಿಪಣಿ ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು ಭಾರತೀಯ ಸೇನೆಗೆ. ಒಂದೇದು ಗಮನಿಸಿ, ಹೇಳಿಕೆಗಳಲ್ಲಿ ಯಾವುದು ನಿಜ ಅಂತ. ಇದು 3ನೇ ತಲೆಮಾರಿನ ಆ್ಯಂಟಿ ಟ್ಯಾಂಕ್ ಫೈರ್ ಮತ್ತು ಫರ್ಗೆಟ್ ಗೈಡೆಡ್ ಮಿಸೈಲ್ ಆಗಿದೆ. ಇದನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಅಭಿವೃದ್ಧಿಪಡಿಸಿದೆ. ಯಾವುದು ಸರಿಯಾಗಾದರೆ? ಎರಡೂ ಕೂಡ ಸರಿಯಾಗಿದೆ. ನೋಡಿ, ಆಪ್ಷನ್ ನಂಬರ್ ಇದೊಂದು 3ನೇ ತಲೆಮಾರಿನ ಆ್ಯಂಟಿ ಟ್ಯಾಂಕ್ ಫೈರ್. ನೋಡಿ, ಆ್ಯಂಟಿ ಟ್ಯಾಂಕ್ ಫೈರ್, ಆ್ಯಂಟಿ ಟ್ಯಾಂಕ್ ಫೈರ್ ಆ್ಯಂಡ್ ಫರ್ಗೆಟ್ ಗೈಡೆಡ್ ಮಿಸೈಲ್ ಆಗಿದೆ. ಫರ್ಗೆಟ್ ಗೈಡೆಡ್ ಮಿಸೈಲ್ DRDO ಅಭಿವೃದ್ಧಿಪಡಿಸಿದೆ. ಓಕೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಓಕೆ ನೋಡಿ, ನಾಗ್ MK2 ಮಿಸೈಲ್. ಸೊ ಇದೊಂದು ನಾನು ಹೇಳಿದಂತೆ ಆ್ಯಂಟಿ ಟ್ಯಾಂಕ್ ಫೈರ್ ಆ್ಯಂಡ್ ಫರ್ಗೆಟ್ ಗೈಡೆಡ್ ಮಿಸೈಲ್ ಆಗಿದೆ. ಸಕ್ಸಸ್ಫುಲಿ ಫೀಲ್ಡ್ ಎವಲ್ಯೂಷನ್ ಆಗಿರತಕ್ಕಂಥದ್ದು. ನೋಡಿ, ಟ್ರಯಲ್ಸ್ ಸಕ್ಸಸ್ ಆಗಿದೆ. ಓಕೆ, ಸೊ ಎವಲ್ಯೂಷನ್ ಸಕ್ಸಸ್ ಆಗಿರತಕ್ಕಂಥದ್ದು. ಸೊ ಇದೊಂದು 3rd ಜನರೇಷನ್ ಆ್ಯಂಟಿ ಟ್ಯಾಂಕ್ ಫೈರ್ ಆ್ಯಂಡ್ ಫರ್ಗೆಟ್ ಗೈಡೆಡ್ ಮಿಸೈಲ್. ಓಕೆ, ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಹೇಳಿದಂತೆ ಇವೆಲ್ಲ ಇದನ್ನು ಮುಖ್ಯವಾಗಿ ಭಾರತೀಯ ಸೇನೆ ಏನಿದೆ ಪೋಖ್ರಾನ್ ಕ್ಷೇತ್ರ ಶ್ರೇಣಿಯಲ್ಲಿ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪರೀಕ್ಷೆಯನ್ನು ಯಶಸ್ವಿ ಮಾಡಲಾಗಿದೆ. ನಾಗ್ ಮಿಸೈಲ್ ಕೆರಿಯರ್ ಆವೃತ್ತಿ 2 ಕ್ಷೇತ್ರ ಮೌಲ್ಯಮಾಪನ ಮಾಡಲಾಯಿತು. ಇದರೊಂದಿಗೆ ಸಂಪೂರ್ಣ ಸಶಸ್ತ್ರ ವ್ಯವಸ್ಥೆಯು ಈಗ ಭಾರತೀಯ ಸೇನೆಗೆ ಸೇರ್ಪಡೆಗೆ ಸಿದ್ಧವಾಗಿದೆ. ಈ ಒಂದು DRDO ಅಭಿವೃದ್ಧಿಪಡಿಸಿದೆ ಅಂತ ನಾನು ಹೇಳಿದೆ. ಸೊ ಇದು 3ನೇ ತಲೆಮಾರಿದ್ದು. ಓಕೆ, ಇವನ್ನೆಲ್ಲ ಕೂಡ ತಿಳಿಸಿಕೊಟ್ಟಿದ್ದೇನೆ. ಬಹುಮುಖ ಕಾರ್ಯಕ್ಷಮತೆ ಹೊಂದಿದೆ. ನೋಡಿ, ಬಹುಮುಖ ಈ ಪದಗಳು ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ERA ಅಂದರೆ ಸ್ಫೋಟಕ ಪ್ರತಿಕ್ರಿಯಾತ್ಮಕ ರಕ್ಷಾ ಕವಚ ಹೊಂದಿದ ಆಧುನಿಕ ಶಸ್ತ್ರಸಜ್ಜಿತ ವಾಹನಗಳನ್ನು ತಟಸ್ಥಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನೋಡಿ, ಶಸ್ತ್ರಸಜ್ಜಿತ ವಾಹನಗಳನ್ನೇ ಈ ಮಿಸೈಲ್ ತಟಸ್ಥಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಓಕೆ, ನೆಕ್ಸ್ಟ್ 10ನೇ ಕ್ವೆಶ್ಚನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಾಕ್ಷ್ಯಚಿತ್ರ ಸರಣಿಯಾದ ದಿ ಗ್ರೇಟೆಸ್ಟ್ ರೈವೆಲ್ರಿ ಅಂತ ಕರಿತೇವೆ. ಸೊ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ದಿ ಗ್ರೇಟೆಸ್ಟ್ ರೈವೆಲ್ರಿ ಇದೇ ಫೆಬ್ರವರಿ 7ರಿಂದ ನೆಟ್ಫ್ಲಿಕ್ಸ್ನಲ್ಲಿ ಪ್ರದರ್ಶನ ಕಾಣಲಿದೆ. ಹಾಗಾದರೆ ಇದು ಕೆಳಗಿನ ಯಾವ ವಿಷಯವನ್ನು ಒಳಗೊಂಡಿದೆ? ಸೊ ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಸ್ನೇಹಿತರೆ. ಏನಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ
ಕ್ರಿಕೆಟ್ ಪಂದ್ಯಗಳ ಐತಿಹಾಸಿಕ ಕ್ಷಣಗಳನ್ನು ಇದು ಗುರುತಿಸುತ್ತದೆ. ಮೊದಲ ಏಕದಿನ ಪಂದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಪಂದ್ಯ. ಭಾರತ ಅತ್ಯಂತ ರೋಚಕ ಮತ್ತು ಅತಿ ಇತಿಹಾಸಾತ್ಮಕವಾಗಿ ಅದನ್ನು ಗೆದ್ದುಕೊಳ್ಳುತ್ತೆ ಭಾರತದ ತಂಡ. ಸೊ ಅಲ್ಲಿ ಹಲವಾರು ಒಂದು ಕ್ಲಾಶ್ಗಳು ಆಗ್ತವೆ, ಅಂದರೆ ಜಗಳಗಳು ಆಗ್ತವೆ. ಇವೆಲ್ಲ ಮೆಮೊರೀಸ್ ಕೂಡ ಇರತಕ್ಕಂಥದ್ದು. ವೀರೇಂದ್ರ ಸೆಹ್ವಾಗ್, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ವಿವಿಧ ಕ್ರೀಡಾಪಟುಗಳು ಅಲ್ಲಿ ಭಾಗವಹಿಸಿದ್ರು. ಅತ್ಯಂತ ಮನೋಮೋಹಕವಾಗಿರ್ತಕ್ಕಂಥ ಒಂದು ಸರಣಿ ಬರಲಿದೆ. ಗಮನಿಸಿ, ದಿ ಗ್ರೇಟೆಸ್ಟ್ ರೈವಲ್ರಿ ಅಂತ ಕರೀತಾರೆ. ಓಕೆ, ಫೆಬ್ರವರಿಯಲ್ಲಿ ಬಿಡುಗಡೆಯಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪೈಪೋಟಿಯ ಕುರಿತಾದ ಸಾಕ್ಷ್ಯಚಿತ್ರ ಸರಣಿ ಇದು. ದಿ ಗ್ರೇಟೆಸ್ಟ್ ರೈವಲ್ರಿ ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವಿನ ಒಂದು ಸರಣಿ ಇದು. ಓಕೆ, ಭಾರತ ಪಾಕಿಸ್ತಾನದ ನಡುವಿನ ಒಂದು ಸರಣಿ. ಓಕೆ, ನೆಟ್ಫ್ಲಿಕ್ಸ್ದಲ್ಲಿ ಬರಲಿದೆ. ಸೊ ಇಲ್ಲಿ ಮುಖ್ಯವಾಗಿ ಅಲ್ಲಿ ಇದ್ದಂಥವರು ಲೆಜೆಂಡ್ರಿ ಕ್ರಿಕೆಟರ್ಸ್. ಓಕೆ, ಲೆಜೆಂಡ್ರಿ ಕ್ರಿಕೆಟರ್ಸ್ ವೀರೇಂದ್ರ ಸೆಹ್ವಾಗ್ ಆಗಿರ್ಬೋದು, ಸಚಿನ್, ಸೌರವ್ ಗಂಗೂಲಿ, ಸುನಿಲ್ ಗವಾಸ್ಕರ್, ವಾಕರ್ ಯೂನಿಸ್, ಜಾವೇದ್ ಮಿಯಾಂದಾದ್, ರವಿಚಂದ್ರನ್ ಅಶ್ವಿನ್, ಇಂಜಿಮಾಮ್ ಉಲ್ ಹಕ್ ಮತ್ತು ಸುಯೇಬ್ ಅಖ್ತರ್ ಅವರು ಸಂದರ್ಶನದಲ್ಲಿ ತನ್ನ ಅನುಭವಗಳನ್ನು ಮತ್ತು ರಹಸ್ಯಗಳನ್ನು ಅನಾವರಣಗೊಳಿಸಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಸೊ ನೋಡಿ, ದಿ ಗ್ರೇಟೆಸ್ಟ್ ರೈವಲ್ರಿಯನ್ನು ಗ್ರೇ ಮ್ಯಾಟರ್ ಎಂಟರ್ಟೈನ್ಮೆಂಟ್ ನಿರ್ಮಿಸಿದೆ, ನೆನಪಿರಲಿ. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಅಮೆರಿಕ ಮೂಲದ ಪತ್ರಕರ್ತ ಹಾಗೂ ಲೇಖಕ ರೂಲ್ ರೋಮಿಂಗ್ ಅವರು ಕೆಳಗಿನ ಯಾರ ಕುರಿತ ಬರೆದಿರುವ ಐ ಆಮ್ ಆನ್ ದ ಹಿಟ್ ಲಿಸ್ಟ್, ನಾನು ಹಿಟ್ ಲಿಸ್ಟ್ನಲ್ಲಿದ್ದೇನೆ ಪುಸ್ತಕ ಬಿಡುಗಡೆಯಾಗಲಿದೆ. ಸೊ ನೋಡಿ, ಸರಿಯಾದಂಥ ಉತ್ತರ ಗೌರಿ ಲಂಕೇಶ್. ಆಪ್ಷನ್ ನಂಬರ್ 2 ಸರಿಯಾಗಿದೆ, ಇಂಪಾರ್ಟೆಂಟ್ ಆಗುತ್ತೆ. ರೋಮಿಂಗ್ ಈ ಕೃತಿಯನ್ನು ಬರೆದಿದ್ದಾರೆ, ಪುಸ್ತಕವನ್ನು. ಐ ಆಮ್ ಆನ್ ದ ಹಿಟ್ ಲಿಸ್ಟ್ ಎಂಬತಕ್ಕಂಥ ಒಂದು ಅವರ ಪುಸ್ತಕ ಇದು. ನೋಡಿ, ಗೌರಿ ಹತ್ಯೆ ಕುರಿತ ಐ ಆಮ್ ಆನ್ ದ ಹಿಟ್ ಲಿಸ್ಟ್ ಪುಸ್ತಕ ಬಿಡುಗಡೆಯಾಗಿದೆ. ಓಕೆ, ನ್ಯೂಸ್ ಪೇಪರಲ್ಲಿ. ಅದೇ ರೀತಿ ನಾನು ನೋಡಿ, ನಾಗ್ MK2 ಕ್ಷಿಪಣಿ ಪರೀಕ್ಷಾರ್ಥ ಯಶಸ್ವಿಯಾಗಿದೆ. ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲೂ ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ 3ನೇ ತಲೆಮಾರಿನ ಯುದ್ಧ ಟ್ಯಾಂಕ್ ಇದು. ಸೊ ಪ್ರತಿಬಂಧಕ ಕ್ಷಿಪಣಿ ನಾಗ್ MK2 ಪರೀಕ್ಷಾರ್ಥ ಪ್ರಯೋಗ DRDO ನಡೆಸಿದೆ, ಅದೆಲ್ಲ ಆಲ್ರೆಡಿ ತಿಳಿಸಿಕೊಟ್ಟಿದ್ದೀನಿ. ಓಕೆ, ಸೊ ಇಷ್ಟು ಮಾಹಿತಿ ಗಮನ ಇರಲಿ. ಇದು ಗೌರಿ ಲಂಕೇಶ್ ಹತ್ಯೆಯ ಹಿಂದಿನ ದಿನದ ಆಘಾತಕಾರಿ ಘಟನೆಗಳು, ಅವರ ಜೀವನ ಮತ್ತು ಸಾವಿನ ಕಥೆಗಳನ್ನು ಇದು ವಿವರಿಸುತ್ತದೆ. ಓಕೆ, ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.